ಧ್ಯಾನ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಯೋಗ ಆಗ್ಬೋದು, ಮನುಷ್ಯನಿಗೆ ಅತ್ಯಂತ ಪೂರಕವಾದ ಇಂತಹ ಕೆಲವು ಸಂಸ್ಕಾರಗಳನ್ನ ನಮ್ಮ ಪೂರ್ವಜರು ನಮಗೆ ಕೊಡ್ತಾ ಬಂದಿದ್ದಾರೆ. ಧ್ಯಾನದಿಂದ ಇಡೀ ಸಮಾಜವನ್ನೇ ಬದಲಾಯಿಸಿದಂತಹ ಮಹಾಪುರುಷರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ರಾಜ್ಯವನ್ನ ಆಳ್ಬಹುದಾಗಿತ್ತು, ಚಕ್ರವರ್ತಿ ಆಗ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಧ್ಯಾನಾವಸ್ಥೆಗೆ ಬಂದು ಬೋಧಿ ವೃಕ್ಷದ ಕೆಳಗಡೆ ಧ್ಯಾನಸ್ಥನಾದ. ಧ್ಯಾನದ ಮಹತ್ವನೇ ಅದು. ಅಂಗುಲಿಮಾಲನ ಕತೆ ನೀವು ಕೇಳಿರಬಹುದು. ಎಷ್ಟು ಜನರನ್ನು ಅವನು ತಾಯಿಸ್ತಾ ಇದ್ದ. ಅಂತಹ ವ್ಯಕ್ತಿಯ ಮನ ಪರಿವರ್ತನೆ ಮಾಡಿದ್ದಾರೆ ಅಂತಂದ್ರೆ ಅದು ಧ್ಯಾನಕ್ಕಿರುವ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು. ವಾಲ್ಮೀಕಿ ಅವರ ಒಂದು ಪೂರ್ವಾಶ್ರಮದ ಕಥೆಗಳನ್ನ ನಾವು ಕೇಳಿದಾಗ ರತ್ನಾಕರ ಎನ್ನುವ ಒಬ್ಬ ವ್ಯಕ್ತಿ, ಆತ ದರೋಡೆ ಮಾಡ್ತಾ ಇದ್ದ, ಹಿಂಸಿಸ್ತಿದ್ದ, ಜನರನ್ನ ದೋಚ್ತಾ ಇದ್ದಂತಹ ವ್ಯಕ್ತಿ ನಾರದರಿಂದ ಪ್ರಭಾವಿತನಾಗಿ ಧ್ಯಾನಾವಸ್ಥೆಗೆ ಹೋಗಿ ಒಂದು ಮಹಾ ಕಾವ್ಯವನ್ನ ರಚನೆ ಮಾಡಬೇಕು ಅಂತಂದ್ರೆ ಧ್ಯಾನಕ್ಕಿರುವ ಅದ್ಭುತ ಶಕ್ತಿಯನ್ನ ನೀವು ನೋಡಿ. ನರೇಂದ್ರ ಆಗಿದ್ದಂಥವ್ರು ಯುಕ್ತಿವಾದಿ. ಅವರು ದೇವ್ರನ್ನ ನಂಬ್ತಾ ಇರಲಿಲ್ಲ. ಅವರು ರಾಮಕೃಷ್ಣರ ಹತ್ರ ಹೋಗಿ ನನಗೆ ದೇವ್ರನ್ನ ತೋರಿಸಿ, ದೇವ್ರಿದ್ದಾನ ಇದ್ರೆ ನನಗೆ ತೋರಿಸಿ, ನಾನು ಅವಾಗ ನಂಬ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ನಂತರ ಅವರಿಗೆ ದಾರಿ ತೋರಿಸಿದವರು ರಾಮಕೃಷ್ಣರು. ಧ್ಯಾನ ಮಾಡು, ನಿನಗೆ ನೀನು ಹುಡುಕುವ ದೇವರು ಕಾಣ್ತಾರೆ ಅಂತಂದ್ರಲ್ಲ. ಧ್ಯಾನದಿಂದ ನರೇಂದ್ರನಾಗಿದ್ದವರು ನಂತರ ವಿವೇಕಾನಂದರಾಗಿ ಇಡೀ ಜಗತ್ತಿಗೆ ಭಾರತದ ಕೀರ್ತಿಯನ್ನ ಎತ್ತಿ ಹಿಡಿದಂತವರು. ಮೊದಲನೇದಾಗಿ ನೀವು ಓಡಾಡೋರನ್ನ ಫಸ್ಟ್ ಕೂರದನ್ನ ಅಭ್ಯಾಸ ಮಾಡ್ಬೇಕು. ಆ ನಂತರ ಸುಮ್ಮನೆ ಕೂರಕ್ಕಾಗಲ್ಲ, ಅವರ ಉಸಿರಿನ ಬಗ್ಗೆ ಗಮನ ಕೊಡ್ತಾರೆ. ಆ ನಂತರ ಅವರ ದೇಹದ ಒಳಗಡೆ ಹೋಗಿ ಅವರ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ನೋಡ್ತಾರೆ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಮುಂದಿನ 5 ರಿಂದ 10 ವರ್ಷಗಳಲ್ಲಿ 5 ಜನ ಮಕ್ಕಳು ಹುಟ್ಟಿದ್ರೆ ಒಂದು ಮಗು ಆಟಿಸಮ್ ಅಂದ್ರೆ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್. ಮೊನ್ನೆ ಒಂದು ಆಟಿಸಮ್ ಮಗುನ ನಾನು ನೋಡಿದೆ. ನಮ್ಮ ವಿಭಾಗಕ್ಕೆ ಒಬ್ರು ಕರ್ಕೊಂಡು ಬಂದಿದ್ರು. 1 ಸೆಕೆಂಡ್ ಆ ಮಗು ಸುಮ್ನಿರಲ್ಲ, ಅದ್ರ ಜೊತೆನೆ ನಿಂತ್ಕೋಬೇಕು. ಸುಮ್ನೆ ನಿಂತ್ರೆ ಅಲ್ಲಿ ಏನೋ ಎಳಿಯುತ್ತೆ, ಇನ್ನೇನೋ ಮಾಡುತ್ತೆ. ನೀವು ಇಮ್ಯಾಜಿನ್ ಮಾಡಿ, ಆ ಥರ ಮಕ್ಕಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ನೀವು? ಇದು ಮುಂದಿನ ದಿನದಲ್ಲಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ಮನೆಯಲ್ಲಿ ಧ್ಯಾನ, ಜಪ, ತಪ ಇದೆಲ್ಲ ನಮ್ಮ ಅನುಕೂಲಕ್ಕೋಸ್ಕರ ಇರ್ಬೋದು, ಅಥವಾ ಏನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತೀವಿ, ಶಕ್ಯಾನುಸಾರ ಅಲ್ಲೂ ಕೂಡ. ಸೊ ಹಾಗಾದರೆ ಈ ಧ್ಯಾನದಿಂದ ನಮಗೆ ಒಳ್ಳೆಯದಾಗುತ್ತೆ. ನಮ್ಮ ಒಂದು ವ್ಯಕ್ತಿತ್ವ ವಿಕಾಸನಕ್ಕೆ ಇರ್ಬೋದು, ಅಥವಾ ಯಾವುದೋ ಒಂದು ನಮ್ಮ ಭಕ್ತಿಗಿರ್ಬೋದು, ಶ್ರದ್ಧೆ ಇತ್ಯಾದಿ ಬೇರೆ ಬೇರೆ ಪ್ರಯೋಜನಗಳು ಆಂತರಿಕವಾಗಿ ನಮಗೆ ಸಿಗುತ್ತೆ. ಏಕಾಗ್ರತೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇತ್ಯಾದಿ ಪ್ರಯೋಜನಗಳು. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಧ್ಯಾನದಿಂದ ಸಾಮಾಜಿಕ ಬದಲಾವಣೆ ಆಗುತ್ತಾ, ಸಮಾಜಕ್ಕೆ ಅದರಿಂದ ಏನಾದರೂ ಪರಿವರ್ತನೆ ಆಗುತ್ತಾ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಐ ಓಪನಿಂಗ್ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ಸೊ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ಧ್ಯಾನದ ಬಗ್ಗೆ ತುಂಬ ವಿಚಾರಗಳು ಜನನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಸೊ ಎಟ್ ದ ಸೇಮ್ ಟೈಮ್ ಇವತ್ತು ಯೋಗ ದಿನಾಚರಣೆ ಕೂಡ ಮಾಡ್ತಾರೆ. ಯೋಗದಲ್ಲಿ ಕೂಡ ಧ್ಯಾನ ಒಂದು ಮಹತ್ವದ ಭಾಗ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇದೆಲ್ಲ ಧ್ಯಾನ ಅಂತ ಅಂದಾಗ ನಮಗೆ ಸಾಮಾನ್ಯವಾಗಿ ಆಂತರಿಕವಾಗಿ ನಮಗೆ ಅದರಿಂದ ಪ್ರಯೋಜನ ಇರುವಂಥ ಇದು ವ್ಯಕ್ತಿಗತ ಅನ್ನುವಂಥದ್ದು. ಸೊ ಆದರೆ ಇದರಿಂದ ಸಾಮಾಜಿಕ ಕೂಡ ಏನಾದರೂ ಪ್ರಯೋಜನ ಆಗುತ್ತಾ, ಸಮಷ್ಟಿಗೆ ಅದರಿಂದ ಏನು ಉಪಯೋಗ ಸಿಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ವಿಜ್ಞಾನಿಯಾಗಿ ತಾವು ಏನು ಹೇಳ್ತೀರಾ? ಸರ್, ಖಂಡಿತವಾಗ್ಲೂ ಧ್ಯಾನದಿಂದ ಬರೀ ನಮಗಷ್ಟೇ ಅಲ್ಲ, ಸಾಮಾಜಿಕವಾಗಿ ಸಮಾಜಕ್ಕೂ ಸಹ ಬಹಳಷ್ಟು ಅನುಕೂಲಗಳನ್ನು ನಾವು ನೋಡ್ಬೋದು. ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಮಾನವನ ಉಗಮದ ಬಗ್ಗೆ ನಾವು ಮಾತಾಡಿದ್ವು. ಆಫ್ರಿಕಾ ಖಂಡದಲ್ಲಿ 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಮಾನವನ ಉಗಮವಾಯಿತು. ನಂತರ 60 ರಿಂದ 70 ಸಾವಿರ ವರ್ಷಗಳಲ್ಲಿ ಆ ಮಾನವ ಅಲ್ಲಿದ್ದಂಥವನು ಬೇರೆ ಬೇರೆ ಖಂಡಗಳಿಗೆ ಅವನು ವಲಸೆ ಬಂದ. ಅದರಲ್ಲಿ ಏಷ್ಯಾ ಖಂಡಕ್ಕೂ ಬಂದ, ಭಾರತಕ್ಕೂ ಬಂದ. ನಂತರ ನಮಗೆಲ್ಲ ಗೊತ್ತಿದೆ, ರಾಮಾಯಣ, ಮಹಾಭಾರತ ಸಾವಿರಾರು ವರ್ಷಗಳ ಹಿಂದೆ ಇದೆಲ್ಲ ನಡೀತು. ಆದರ್ಶ ವ್ಯಕ್ತಿ ರಾಮನ ನಾವು ನೋಡ್ತೀವಿ. ಅದೇ ರೀತಿ ಕೃಷ್ಣನನ್ನು ಸಹ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ನಾವು ನೋಡ್ತೀವಿ. ಈ ರೀತಿ ಬಹಳಷ್ಟು ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಆಗಿ, ನಿಜವಾಗ್ಲೂ ಹೇಳಬೇಕು ಅಂದರೆ ಭಾರತೀಯರಾಗಿ ನಮಗೆಲ್ಲ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳನ್ನು, ಎಲ್ಲ ಸಮಾಜಗಳನ್ನು ನೋಡಿದಾಗ ನಮ್ಮಲ್ಲಿ ಒಂದಷ್ಟು ಕೊರತೆಗಳು ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೂ ಸಹ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ಏನು ಒಂದು ತಳಹದಿ ಇದೆ, ಅದು ನಿಜವಾಗ್ಲೂ ಅದು ತುಂಬ ಭದ್ರ ಬುನಾದಿ ಅಂತ ಅನ್ಬೋದು. ಧ್ಯಾನ ಆಗ್ಬೋದು,
ಪ್ರಾಣಾಯಾಮ ಆಗ್ಬೋದು, ಅದರ ಜೊತೆಗೆ ಯೋಗ ಆಗ್ಬೋದು. ಈ ಥರ ಮನುಷ್ಯನಿಗೆ ಅತ್ಯಂತ ಪೂರಕವಾದ ಇಂತಹ ಕೆಲವು ಸಂಸ್ಕಾರಗಳನ್ನು ನಮ್ಮ ಪೂರ್ವಜರು ನಮಗೆ ಕೊಡ್ತಾ ಬಂದಿದ್ದಾರೆ. ಧ್ಯಾನದಿಂದ ಇಡೀ ಸಮಾಜವನ್ನೇ ಬದಲಾಯಿಸಿದಂತಹ ಮಹಾಪುರುಷರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ಅದನ್ನು ನಾವು ರೀಕಾಲ್ ಮಾಡ್ಕೊಳ್ಳೋಣ ಅನ್ನೋದಾದರೆ, ಮೊದಲನೇದಾಗಿ ಬುದ್ಧ, ಸಿದ್ಧಾರ್ಥ ಆಗಿದ್ದಂತಹ ವ್ಯಕ್ತಿ ರಾಜ್ಯವನ್ನು ಆಳಬಹುದಾಗಿತ್ತು, ಚಕ್ರವರ್ತಿ ಆಗ್ಬೋದಾಗಿತ್ತು. ಆದರೆ ಆತ ಅದನ್ನೆಲ್ಲ ಬಿಟ್ಟು ಧ್ಯಾನಾವಸ್ಥೆಗೆ ಬಂದು ಬೋಧಿ ವೃಕ್ಷದ ಕೆಳಗಡೆ ಧ್ಯಾನಸ್ಥನಾದ. ಧ್ಯಾನದ ಮಹತ್ವನೇ ಅದು. ಒಬ್ಬ ಚಕ್ರವರ್ತಿಯಾಗಿದ್ದವನು ನಂತರ ಇಡೀ ಜಗತ್ತಿಗೆ ಆಸೆಯೇ ದುಃಖಕ್ಕೆ ಮೂಲ, ಅಷ್ಟಾಂಗ ಯೋಗ, ಅಷ್ಟಾಂಗ ಮಾರ್ಗಗಳನ್ನು ಆತ ಎಲ್ಲ ತಿಳಿಸಿ ಬೇಕಾದಷ್ಟು ಇಡೀ ಸಮಾಜದಲ್ಲಿ ಬೇಕಾದಷ್ಟು ಕುಂದುಕೊರತೆಗಳಿತ್ತು. ಅಂಗುಲಿಮಾಲನ ಕತೆ ನೀವು ಕೇಳಿರಬಹುದು. ಎಷ್ಟು ಜನರನ್ನು ಅವನು ಸಾಯಿಸ್ತಾ ಇದ್ದ. ಅಂತಹ ವ್ಯಕ್ತಿಯ ಮನ ಪರಿವರ್ತನೆ ಮಾಡಿದ್ದಾರೆ ಅಂತಂದರೆ ಅದು ಧ್ಯಾನಕ್ಕಿರುವ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು. ಬರೀ ಅಂಗುಲಿಮಾಲ ಒಂದು ನಾನು ಹೇಳ್ತಿರೋ ಉದಾಹರಣೆ. ಆ ಥರ ನೂರಾರು ಜನರನ್ನು, ಆ ಥರ ಕಟುಕರನ್ನು, ದುಷ್ಟರನ್ನು ಬದಲಾವಣೆ ಮಾಡಿ, ಮತ್ತು ರಾಜ್ಯದ ಬಗ್ಗೆ ಅತಿಯಾದ ದಾಹ ಇದ್ದಂಥ ರಾಜರುಗಳನ್ನು ಎಲ್ಲರನ್ನೂ ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಶಾಂತಿ ದೂತನಾಗಿ ಶಾಂತಿಯ ಸಂದೇಶವನ್ನು ಸಾರಿ, ಮತ್ತು ಎಲ್ಲ ಕಡೆ ಆಗ ಬೌದ್ಧ ಧರ್ಮ ನೋಡಿ ಬೇಕಾದಷ್ಟು ದೇಶಗಳು, ಬರೀ ಭಾರತ ಅಲ್ಲ, ಎಲ್ಲ ದೇಶದಲ್ಲೂ ಪ್ರಪಂಚದ ಈ ಪೂರ್ವ ಭಾಗದ ರಾಷ್ಟ್ರಗಳು ಎಲ್ಲಿದೆ ಅಲ್ಲೆಲ್ಲ ನಾವು ಬುದ್ಧಿಸ್ಟ್ಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಬುದ್ಧನಿಗೆ ಏನಕ್ಕೆ ಈ ಥರ ಒಂದು ಪರಿವರ್ತನೆ ಆಯಿತು? ಸಾಧಾರಣ ಮನುಷ್ಯ, ನಿಮ್ಮ ಥರನೇ ಮನುಷ್ಯ, ಆದರೆ ಚಕ್ರವರ್ತಿಯ ಮಗ ಮನುಷ್ಯನೇ ಅವನು. ಆದರೂ ಸಹ ಅವನಲ್ಲಿ ಆ ಥರ ಒಂದು ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಧ್ಯಾನದಿಂದ ಇಡೀ ಸಮಾಜವನ್ನೇ ಬದಲಾಯಿಸಿ ಸಮಾಜಕ್ಕೆ ಒಳಿತು ಮಾಡಿರೋದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮಗೆ ಗೌತಮ ಬುದ್ಧ ಅಂತ ಅನ್ಬೋದು. ನಂತರ ಇನ್ನೂ ಬಹಳ ಆಶ್ಚರ್ಯದ್ದು ನಮಗೆ ಒಂದು ವಿವರಣೆ ದೊರಕೋದು ಈ ಒಂದು ಧ್ಯಾನದಿಂದ ಯಾವ ರೀತಿ ಸಮಾಜವನ್ನು ನಾವು ಬದಲಾಯಿಸಬಹುದು ಅನ್ನೋದಕ್ಕೆ ವಾಲ್ಮೀಕಿ ಮಹರ್ಷಿಗಳು. ನಾನು ಅದನ್ನೇ ಹೇಳೋದು, ಧ್ಯಾನದ ಶಕ್ತಿನೇ ಅದು. ಬರೀ ಸಾಧಾರಣ ಜನರಲ್ಲ. ವಾಲ್ಮೀಕಿ ಅವರ ಒಂದು ಪೂರ್ವಾಶ್ರಮದ ಕಥೆಗಳನ್ನು ನಾವು ಕೇಳಿದಾಗ, ರತ್ನಾಕರ ಎನ್ನುವ ಒಬ್ಬ ವ್ಯಕ್ತಿ, ಆತ ದರೋಡೆ ಮಾಡ್ತಾ ಇದ್ದ, ಹಿಂಸಿಸ್ತಿದ್ದ, ಜನರನ್ನು ದೋಚ್ತಾ ಇದ್ದಂತಹ ವ್ಯಕ್ತಿ ನಾರದರಿಂದ ಪ್ರಭಾವಿತನಾಗಿ ಧ್ಯಾನಾವಸ್ಥೆಗೆ ಹೋಗಿ ಒಂದು ಮಹಾಕಾವ್ಯವನ್ನು ರಚನೆ ಮಾಡಬೇಕು ಅಂತಂದರೆ ಧ್ಯಾನಕ್ಕಿರುವ ಶಕ್ತಿ, ಅದ್ಭುತ ಶಕ್ತಿಯನ್ನು ನೀವು ನೋಡಿ. ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲದವರೇ ಒಂದು ಮಹಾಕಾವ್ಯ ರಚನೆ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ನಾವುಗಳು ಧ್ಯಾನವನ್ನು ಮಾಡಿದ್ರೆ ಅದರಿಂದ ಎಷ್ಟು ಅನುಕೂಲ ಆಗ್ಬೋದು, ಸಮಾಜದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ನಾವು ತರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಇಲ್ಲಿ ರಾಮಾಯಣವನ್ನು ಅವರು ರಚನೆ ಮಾಡಿದ್ಮೇಲೆ ಸಾಮಾಜಿಕವಾಗಿ ಧ್ಯಾನ ಯಾವ ರೀತಿ ಪ್ರಯೋಜನ ಅಂತ ಅನ್ನೋದಾದರೆ, ರಾಮನ ಪಾತ್ರ ಆದರ್ಶ ಪುರುಷನನ್ನು ನಮಗೆ ಸೂಚಿಸುತ್ತೆ. ಸೀತಾಮಾತೆಯ ಪಾತ್ರ ಆದರ್ಶ ಮಹಿಳೆ ಹೇಗಿರಬೇಕು ಸಮಾಜದಲ್ಲಿ ಅನ್ನೋದನ್ನು ಸೂಚಿಸುತ್ತೆ. ಅಣ್ಣ ತಮ್ಮಂದಿರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಸೂಚಿಸುತ್ತೆ. ತಂದೆಯ ಮಾತಿಗೋಸ್ಕರ ಈಗ ನೋಡಿ ಅವೆಲ್ಲ ಎಷ್ಟು ಒಂದು ಪರಹಿತ ಚಿಂತನೆಯ ಬುದ್ಧಿಯ ಪಾತ್ರಗಳು. ರಾಮನ ಪಾತ್ರನೇ ಪರಹಿತ ಚಿಂತಕ. ಆತ ನಾಳೆಯ ದಿನದಲ್ಲಿ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ತೆಗೆದುಕೊಳ್ಳುವಂತಹ ವ್ಯಕ್ತಿ ತಂದೆ ಮಾತಿಗೆ ಅದನ್ನು ತ್ಯಜಿಸಿ ಕಾಡಿಗೆ ಹೋಗುವಂಥದ್ದು ಸಮಾಜಕ್ಕೆ ಎಂಥ ಸಂದೇಶವನ್ನು ಕೊಡುತ್ತೆ. ಗುರು ಹಿರಿಯರ ಮೇಲಿರುವ ನಂಬಿಕೆ ಮತ್ತು ಬದ್ಧತೆ, ಮಾತಿಗೆ ತಾಯಿ ತಂದೆಗೆ ಅಂತ ಕೇಳಿದ ವರ, ಆ ತಂದೆ ಕೊಟ್ಟಿರುವ ಮಾತಿಗೆ ಬದ್ಧರಾಗಿ ತ್ಯಜಿಸಿ ಎಲ್ಲವನ್ನು ಸರ್ವಸ್ವವನ್ನು ತ್ಯಜಿಸಿ ಕಾಡಿಗೆ ಹೋಗೋವಂಥದ್ದು. ಅವರು ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿರಲಿಲ್ಲ, ಅಂದರೆ ಅನ್ಸರ್ಟನಿಟಿ ಇತ್ತು. ಆದರೂ ಸಹ ಅಲ್ಲಿ ರಾಮ ಒಂದು ಟ್ರ್ಯಾಜಿಕ್ ಹೀರೋ ಆದ್ರೂ ಟ್ರ್ಯಾಜಿಕ್ ಹೀರೋ ಥರನೇ ನಮಗೆ ಕಾಣುತ್ತೆ. ಅಂದರೆ ಈ ಥರ ಪಾತ್ರಗಳ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು ಅಂದರೆ ಧ್ಯಾನದಿಂದ ಅಂತ ಅನ್ಬೋದು. ಧ್ಯಾನದ ಶಕ್ತಿ ಆ ಥರ ಇದೆ. ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊತಿಲ್ಲ, ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊತಾ ಇಲ್ಲ. ಇನ್ನೊಂದು ಭಾಳ ಮುಖ್ಯವಾದ ಒಂದು ಉದಾಹರಣೆ ಅಂತಂದರೆ ವಿವೇಕಾನಂದರು. ಅವರ ಗೊತ್ತಿಲ್ಲದವರು ಯಾರಿದ್ದಾರೆ ವಿವೇಕಾನಂದರ ಬಗ್ಗೆ? ಅಂಥ ದಿವ್ಯ ಚೇತನ. ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿದವರು ಅವರೇನೆ. ಅದಕ್ಕಿಂತ ಶಿಕಾಗೋ ಹೋಗೋದು ಮುಂಚೆ ಅವರು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಾರೆ 3 ದಿವಸ. ಹೌದು, ಈಜ್ಕೊಂಡು ಹೋಗಿ ಅಲ್ಲಿ. ಹೌದು, ಅದು ಬಹಳ ನಮಗೆಲ್ಲ ಗೊತ್ತಿರುವಂತ. ಅಲ್ಲ, ಅಲ್ಲಿ ಬರೀ ಅವರು ಯೋಗಿ ಅಲ್ಲ, ಖಂಡಿತ ಅವರು ಬರೀ ಯೋಗಿ ಅಲ್ಲ, ಪೌರುಷ ಇರೋಂಥ ವ್ಯಕ್ತಿ ಅವರು. ಯೋಗಿ ಅಂತಂದಾಗ ನಾವು ಅನ್ಕೊಂತೀವಿ ಧ್ಯಾನ ಮಾಡೋರು ಯೋಗಿಗಳು, ಅವರು ಒಂಥರ ವೀಕ್ ಬಾಡಿ ಇರುತ್ತೆ, ಕೃಶ ದೇಹ ಇರುತ್ತೆ ಅಂತೆಲ್ಲ ಅನ್ಕೊಂತೀವಿ. ಅವ್ರು ಆ ಥರ ಇರಲಿಲ್ಲ. ಸದೃಢ ದೇಹ, ಅಷ್ಟೇ ಕಿಚ್ಚಿತ್ತು.
ಅಷ್ಟೇ ರೋಷನೂ ಇತ್ತು. ಅವಾಗ ಅನಿಸುತ್ತೆ ಸನ್ಯಾಸಿಗಿದ್ದೆ ಅಂತಂದರೆ ಧ್ಯಾನ ಮಾಡಿದಾಗ ಪರಿಸ್ಥಿತಿಗೆ ಅನುಗುಣವಾಗಿ ಸಮಾಜವನ್ನು ಕಾಪಾಡಬೇಕಾದ್ರೆ ನಿಮಗೆ ರೋಷ ದ್ವೇಷನೂ ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಅಂದರೆ ಅದು ಬೇಕಾದಂಥ ಇದಕ್ಕೆ. ನರೇಂದ್ರ ಆಗಿದ್ದಂಥವರು ಯುಕ್ತಿವಾದಿಯವರು. ಅವರು ದೇವ್ರನ್ನ ನಂಬ್ತಾ ಇರಲಿಲ್ಲ. ಅವರು ರಾಮಕೃಷ್ಣರ ಹತ್ರ ಹೋಗಿ ನನಗೆ ದೇವ್ರನ್ನ ತೋರಿಸಿ, ದೇವರಿದ್ದಾನ ಇದ್ದರೆ ನನಗೆ ತೋರಿಸಿ, ನಾನು ಅವಾಗ ನಂಬ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ನಂತರ ಅವರಿಗೆ ದಾರಿ ತೋರಿಸಿದವರು ರಾಮಕೃಷ್ಣರು. ನೀನು ಧ್ಯಾನ ಮಾಡು, ನಿನಗೆ ನೀನು ಹುಡುಕುವ ದೇವರು ಕಾಣ್ತಾರೆ ಅಂತಂದ್ರಲ್ಲ. ಧ್ಯಾನದಿಂದ ನರೇಂದ್ರನಾಗಿದ್ದವರು ನಂತರ ವಿವೇಕಾನಂದರಾಗಿ ಇಡೀ ಜಗತ್ತಿಗೆ ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿದಂಥವರು. ಹಾಗಾಗಿ ನೋಡಿ ಧ್ಯಾನದ ಒಂದು ಮಹಿಮೆ ಏನು ಅಂತ. ಇದೇ ಥರ ಒಂದು ಬೌದ್ಧ ಗುರುಗಳು ಒಬ್ಬ ಮಿಲರೇಪ ಅಂತ ಒಬ್ಬರಿದ್ದಾರೆ. ಅವರು ಪೂರ್ವಾಶ್ರಮದಲ್ಲಿ ಬಹಳ ತಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿ ಯಾವುದೋ ಒಂದು ದ್ವೇಷದಿಂದ ಇಡೀ ಸಮಸ್ತ ಅವರ ದಾಯಾದಿಗಳು ಸಂಬಂಧಿಕರನ್ನ ಎಲ್ಲನೂ ಸಾಯಿಸ್ತಾರೆ. ಅವರು ಯಾರೂ ಉಳಿಯಲ್ಲ. ಏನೋ ಅವ್ರಿಗೆ ಕೋಪ ಇರುತ್ತೆ ಅವ್ರ ಮೇಲೆ, ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಒಂದು ಸೇಡಿನಿಂದ ತಾಂತ್ರಿಕ ವಿದ್ಯೆಗಳನ್ನು ಕಲಿತು ಅದರ ಮುಖಾಂತರ ಅವ್ರನ್ನೆಲ್ಲ ನಾಶ ಮಾಡ್ತಾರೆ. ಎಲ್ಲೋ ಒಂದು ಪಾಯಿಂಟಲ್ಲಿ ಅರಿವಾಗುತ್ತೆ ತಪ್ಪು ಮಾಡಿದೆ ಅಂತ. ನಂತರ ಒಬ್ಬ ಬೌದ್ಧ ಗುರುಗಳ ಹತ್ರ ಅವರು ದೀಕ್ಷೆಯನ್ನು ತೆಗೆದುಕೊಂಡು ಧ್ಯಾನಕ್ಕೆ ಹೋಗ್ತಾರೆ. ಧ್ಯಾನ ಎಷ್ಟೋ ವರ್ಷಗಳ, ತುಂಬ ಸುಲಭವಾಗಿ ಆಗಲ್ಲ ಅವ್ರಿಗೆ. ತುಂಬ ವರ್ಷಗಳ ಸತತ ಪ್ರಯತ್ನದಿಂದ ಕೊನೆಗೆ ಒಂದು ಅರಿವು ಉಂಟಾಗುತ್ತೆ, ಜ್ಞಾನೋದಯ ಆಗುತ್ತೆ ಧ್ಯಾನದಿಂದ. ನಂತರ ಬೌದ್ಧ ಗುರುಗಳಲ್ಲಿ ಅತ್ಯಂತ ಪ್ರಸಿದ್ಧರಾದ ಗುರುಗಳಾಗ್ತಾರೆ ಅವರು. ಅಂದರೆ ಇಲ್ಲಿ ನಾವು ನೋಡ್ತಿರೋದು ಈ ಟ್ರಾನ್ಸ್ಫಾರ್ಮೇಷನ್ನು ಬಹಳ ಬೇರೆ ಥರದ ವ್ಯಕ್ತಿಗಳು. ಅಂದರೆ ಅವರು ಬದಲಾವಣೆಯೇ ಆಗೋದಿಲ್ಲ ಸಮಾಜದಲ್ಲಿ ಅಂತ ನಾವು ಅಂದ್ಕೊಂಡಿರೋರು ಬರೀ ಬದಲಾಗೋದೇ ಅಲ್ಲ, ಅವರೇ ಸಮಾಜವನ್ನು ಬದಲು ಮಾಡೋದ್ರ ಮೇಲೆ. ಈಗ ನೋಡಿ, ನಾವು ಅದಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ಅನಿಸುತ್ತೆ ನಮಗೆ ಈ ಧ್ಯಾನ ಅನ್ನೋದು ಮನುಷ್ಯನನ್ನು, ಮೃಗವಾಗಿದ್ದ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ ಮಾಡುತ್ತೆ. ಇನ್ನೂ ಧ್ಯಾನದ ಆಳಕ್ಕಿಳಿದ್ರೆ ಮನುಷ್ಯನನ್ನು ದೇವನನ್ನಾಗಿ ಮಾಡುತ್ತಿದ್ದು. ಹಾಗಾಗಿ ಮೃಗದಿಂದ ದೇವನನ್ನಾಗಿ ಮಾಡುವಂತಹ ಶಕ್ತಿ ಧ್ಯಾನಕ್ಕಿದೆ ಅಂತ. ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವು ಏನೇನು ನೋಡ್ತಾ ಇರ್ತೀವಿ ಅದಕ್ಕೆಲ್ಲ ಎಲ್ಲೋ ಒಂದು ಕಡೆ ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನನ ಕಲಿಸ್ಕೊಡ್ತಾ ಬಂದರೆ ಖಂಡಿತವಾಗಿಯೂ ಧ್ಯಾನ ಮಾಡಿದಾಗ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಅದು ಇನ್ನೂ ನಾವು ಆಳಕ್ಕೆ ಇಳಿದು ಹೋದಂಗೆ ನಮಗೆ ನಿಜವಾಗ್ಲೂ ಒಂದು ಅನಾಲಿಸಿಸ್ ಆಗಿರ್ಬೋದು, ಇನೋವೇಷನ್ಗಳಾಗಿರ್ಬೋದು, ಎಲ್ಲ ಥರದ್ದೂ ನಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡೋ ಅಂಥದ್ದು ಅದು. ಬುದ್ಧನಿಗೆ ಯಾಕೆ ಆ ಥರ ಆಸೆಯೇ ದುಃಖಕ್ಕೆ ಮೂಲ ಅನ್ನೋದೇ ಆಗಲಿ, ಆ ಥರ ಬೇಕಾದಷ್ಟು ಅವರು ಒಂದಷ್ಟು ರೀಚಿಂಗ್ ಎಲ್ಲ ಮಾಡ್ತಾರಲ್ಲ, ಹೇಗೆ ಅದೆಲ್ಲ ಬಂತು ಅಂತಂದರೆ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು. ಹಿಂಭಾಗದ ಪ್ರಾಣಿ ಮೆದುಳು ಕಂಪ್ಲೀಟ್, ಎಲ್ಲ ಸಾಧಕರಲ್ಲೂ ಹಿಂಭಾಗದ ಮೆದುಳು ಸಪ್ರೆಸ್ ಆಗಿಬಿಡುತ್ತೆ. ಅದಾದಾಗ ಏನಾಗುತ್ತೆ, ಮುಂಭಾಗದ ಮೆದುಳು ಬಹಳಷ್ಟು ಈ ವಂಡರ್ಸ್ಗಳಂಥ, ಆಶ್ಚರ್ಯಗಳನ್ನು, ಚಕಿತಗಳನ್ನು ಅದು ಸೃಷ್ಟಿ ಮಾಡ್ತಾ ಬರುತ್ತೆ. ಅದೇ ರೀತಿ ನಮಗೆ ಇನ್ನೊಬ್ಬ ವ್ಯಕ್ತಿ ಈ ಧ್ಯಾನದ ಬಗ್ಗೆ ಹೆಚ್ಚು ನಮಗೆ ತುಂಬ ಪೂರಕವಾಗಿ ಸಿಕ್ಕಂಥವರು ರಮಣ ಮಹರ್ಷಿಗಳು. ಸಾಧಾರಣ ಕುಟುಂಬ, ಸಾಧಾರಣ ಬಾಲಕ, ವೆಂಕಟರಮಣ ಅಂಥೇಳಿ ಅವ್ರದ್ದು ಏನು ಪವಾಡಗಳು ನಾವೇನೂ ನೋಡಿಲ್ಲ. ಸಾಧಾರಣ ವ್ಯಕ್ತಿ ಇದ್ದವರು ಧ್ಯಾನಾವಸ್ಥೆಗೆ ಹೋಗಿ ನಂತರ ಅವರು ರಮಣ ಮಹರ್ಷಿ ಅಂತ ಇಡೀ ಜಗತ್ತು ಗುರುತಿಸುವ ಹಾಗೆ ಆಗಿತ್ತು. ಅಲ್ಲಿ ಹೂ ಆಮ್ ಐ, ನಾನು ಯಾರು ಅನ್ನೋದು ಒಂದೇ ಅವರು ಪ್ರಶ್ನೆ. ಅರುಣಾಚಲದ ಬೆಟ್ಟದಲ್ಲಿ ಬಹಳ ಸಿಂಪಲ್ ಆಗಿ ಇದ್ರು ಅವರು. ಹೌದು. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಧ್ಯಾನಸ್ಥ ಬದುಕನ್ನು ಕೂಡ ಅವರು ಜೀವಿಸಿದ್ರು. ತುಂಬ ಧ್ಯಾನಸ್ಥ ಬದುಕೆ ಅವ್ರದ್ದು. ಅವರು ಮಾತಾಡಿದ್ದೇ ಕಮ್ಮಿ. ಅವರು ಮಾತಾಡಿರೋದನ್ನ ರೆಕಾರ್ಡ್ ಮಾಡಿದ್ದಾರೆ, ಬಹಳ ಕಮ್ಮಿ ಮಾತಾಡಿರೋದು. ಆದರೆ ಒಂದೊಂದು ಮಾತು ಮಾಣಿಕ್ಯ. ಅದು ಒಂದೊಂದು ಮಾತು, ಅವ್ರು ಹೇಳಿರೋ ಒಂದೊಂದು ಮಾತನ್ನು ನಾವು ನೋಡಿದ್ರೆ ಇಡೀ ಸಮಾಜಕ್ಕೆ ದಾರಿದೀಪ ಥರ. ಹಾಗಾಗಿ ಧ್ಯಾನದಿಂದ ಸಾಧಾರಣ ವ್ಯಕ್ತಿನೂ ಮಹಾನ್ ವ್ಯಕ್ತಿಗಳಾಗಬಹುದು ಅನ್ನುವುದಕ್ಕೆ ಇದೇ ಉದಾಹರಣೆ. ಧ್ಯಾನಸ್ಥ ಸ್ಥಿತಿಯಲ್ಲಿ ಅವರು ಎಷ್ಟೋ ದಿನಗಳು, ಅವರು ಇಡೀ ದೇಹ ಅವರಿಗೆ ಹುಳಗಳೆಲ್ಲ ಕಚ್ಚಿ, ಇರುವೆಗಳು ಎಲ್ಲ ಅವರಿಗೆ ದೇಹ ಎಲ್ಲ ಕಚ್ಚಿದರೂ ಸಹ ಗಾಯ ಆಗಿರುತ್ತೆ, ಅದೆಲ್ಲ ತೊಂದರೆಗಳಾದರೂ ಸಹ ಅವರಿಗೆ ಬಾಹ್ಯ ಲೋಕದ ಒಂದು ಪರಿವೇ ಇರೋದಿಲ್ಲ ಅವರಿಗೆ. ಆ ಥರದ ಮಟ್ಟದಲ್ಲಿ, ಅಂದರೆ ಆಳವಾದ ಧ್ಯಾನ ಅಂತಾರಲ್ಲ, ಸಮಾಧಿ ಸ್ಥಿತಿ ಅಂತ ಅಂತಾರೆ ನೋಡಿ, ಆ ಸಮಾಧಿ ಸ್ಥಿತಿಗೆ ಅವರು ಹೋಗಿದ್ದರಿಂದ ಅವರ ಸಂಪೂರ್ಣವಾಗಿ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡ್ರು. ನಂತರ ಇಡೀ ಸಮಾಜಕ್ಕೆ ಅವರೊಂದು ದಾರಿದೀಪ ಆದರು ಅಂತ ಹೇಳ್ಬೋದು.
ಅರಬಿಂದೋ ಬಗ್ಗೆನೂ ಅಷ್ಟೇ ನೀವು ಅವರೊಬ್ಬ ಅದವರು ಒಂದು ನಾವು ಬ್ರಿಟಿಷ್ ಇದರಲ್ಲಿ ಒಬ್ಬ ಕಲೆಕ್ಟರ್ ಆಗಿರ್ತಾರೆ ಅವರು. ಕಲೆಕ್ಟರ್ ಆಗಿರ್ತಾರೆ. ಆಮೇಲೆ ಆಕ್ಚುಲಿ ಅವರು ಆರಂಭದಲ್ಲಿ ತುಂಬಾ ರೆಬೆಲ್ ಆಗಿರ್ತಾರೆ, ಕ್ರಾಂತಿಕಾರಿ ಖಂಡಿತ. ನಂತರ ಅವರ ಆಧ್ಯಾತ್ಮಕ್ಕೆ ನೋಡಿ, ಒಬ್ಬ ಇಲ್ಲಿ ನಾನು ಹೇಳ್ತಿರೋ ಎಕ್ಸಾಂಪಲ್ ತಗೊಳ್ಳಿ. ಒಬ್ರು ಕ್ರಾಂತಿಕಾರಿ, ಒಬ್ರು ದರೋಡೆ ಮಾಡ್ತಾ ಇದ್ರು, ಒಬ್ಬ ರಾಜನ ಮಗ, ಇನ್ನೊಬ್ಬ ತಾಂತ್ರಿಕ ವಿದ್ಯೆ. ಅಲ್ಲ, ಎಷ್ಟು ಡೈವರ್ಸಿಫೈಡ್. ನರೇಂದ್ರ ಅವರಾದರೆ ಅವರ ತಂದೆ ವಕೀಲರಾಗಿದ್ದರು, ಅವರು ಒಂದು ಸಮಾಜದಲ್ಲಿ ಇದ್ದಂಥವ್ರು. ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ರೆಪ್ರೆಸೆಂಟ್ ಮಾಡ್ತಾರೆ ಡೈವರ್ಸಿಫಿಕೇಷನ್ನ, ವೈವಿಧ್ಯಮಯವಾಗಿರೋಂಥದ್ದನ್ನೇ ನಾವು ನೋಡ್ತೀವಿ. ಹಾಗಾಗಿ ನಂತರದ ದಿನದಲ್ಲಿ ಅವರು ಬಹಳಷ್ಟು ಧ್ಯಾನದಿಂದನೇ ಅವರು ಆಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ, ಬೇಕಾದಷ್ಟು ಕಾನ್ಸೆಪ್ಟ್ಸ್ಗಳನ್ನು ಅವರು ಹೊರತರ್ತಾರೆ. ಹಾಗಾಗಿ ಸಮಾಜಕ್ಕೆ ಇಂತಹ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ, ಬೇರೆ ಬೇರೆ ಮೂಲದಿಂದ ಬಂದಂತಹ ವ್ಯಕ್ತಿಗಳು ಧ್ಯಾನವನ್ನು ಅವರ ಮೇನ್ ಹಾದಿಯನ್ನಾಗಿ ಆರಿಸಿಕೊಂಡಿದ್ದರಿಂದ ಸಮಾಜಕ್ಕೆ ಅವರಿಂದ ಬೇಕಾದಷ್ಟು ಅನುಕೂಲಗಳು ಆಗ್ತಾ ಇದೆ. ಅವರು ಬದಲಾದರೂ ಸಮಾಜವನ್ನು ಕೂಡ ಸಾಕಷ್ಟು ಪರಿವರ್ತನೆ ಖಂಡಿತ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಅವರು ತಂದರು. ಓಶೋ ಬಗ್ಗೆನೂ ಅಷ್ಟೇ, ಅದು ಏನೇ ಕಾಂಟ್ರವರ್ಸಿ ಇದ್ರೂ ಅವರೊಬ್ಬ ತತ್ವಜ್ಞಾನಿ. ಅವರು ಅಷ್ಟೇ ಬೇಕಾದಷ್ಟು ಧ್ಯಾನದ ಮುಖಾಂತರವೇ ಹೊಸ ಹೊಸ ಒಂದು ವಿಚಾರಧಾರೆಗಳನ್ನು, ಸಿದ್ಧಾಂತಗಳನ್ನು ಜನರಿಗೆ ಕೊಟ್ಟು ಈಗಲೂ ಸಹ ಬೇಕಾದಷ್ಟು ಜನ ಓಶೋದ ತತ್ವಗಳನ್ನು ಬಹಳಷ್ಟು ಜನ ಪಾಲನೆ ಮಾಡ್ತಾರೆ. ಚೆನ್ನಾಗೂ ಇದೆ ಅದು, ಕಾಂಟ್ರವರ್ಸಿಗಳು ಏನೇ ಇರಲಿ ಎಲ್ಲರಲ್ಲೂ. ಆದರೆ ಅವರ ತತ್ವಗಳು, ಅವರಿಂದ ಬದಲಾದ ವ್ಯಕ್ತಿಗಳು, ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಧ್ಯಾನದ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಮಗೆ ಯಾವ ರೀತಿ ಧ್ಯಾನದಿಂದ ಅನುಕೂಲ ಆಗುತ್ತೆ ಅಂತ. ನಮ್ಮ ಮೆದುಳು, ನಮ್ಮ ಹೃದಯ, ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಧ್ಯಾನದಿಂದ ನಮ್ಮ ಗಟ್ ಮೈಕ್ರೋಬ್ಸ್ಗಳೆಲ್ಲ ಇದೆಯಲ್ಲ, ಎಲ್ಲದಕ್ಕೂ ಧ್ಯಾನದಿಂದ ಬಹಳಷ್ಟು ಅನುಕೂಲ ನಮಗಾಗುತ್ತೆ. ಬರೀ ನಮಗೆ ಮಾತ್ರ ಅಲ್ಲ, ನಮ್ಮಿಂದ ಸಮಾಜಕ್ಕೂ ಸಹ ಆಗುತ್ತೆ. ಸಮಾಜದಲ್ಲಿ ಪರಿವರ್ತನೆನ ನಾವು ನೋಡಬಹುದು. ಹಾಗಾಗಿ ಧ್ಯಾನ ಬರೀ ನಮಗೆ ಮಾತ್ರ ಅಲ್ಲ, ಸಾಮಾಜಿಕವಾಗೂ ಹಲವಾರು ಬದಲಾವಣೆಗಳನ್ನು ತಂದು, ಅದಕ್ಕೆ ನೋಡಿ ನಮ್ಮ ದೇಶದ ವೈಶಿಷ್ಟ್ಯನೇ ಅದು. ಎಷ್ಟೇ ಏನೇ ಒಂದು ದಾಳಿಗಳಾಗಿರ್ಬೋದು, ಬೇರೆ ಬೇರೆ ಡಿಫ್ರೆನ್ಸ್ಗಳು ಎಲ್ಲ ಇದೆ, ಇಲ್ಲ ಅಂತ ಏನಿಲ್ಲ. ಆದರೂ ಸಹ ಎಲ್ಲೋ ಒಂದು ಕಡೆ ಈ ಥರದ ಮಹನೀಯರ ಹುಟ್ಟಿನಿಂದಾಗಿಯೇ ನಮ್ಮ ಸಮಾಜ ಇನ್ನೂ ಅದರ ಸತ್ವವನ್ನು ಉಳಿಸ್ಕೊಂಡಿದೆ. ಇನ್ನು ಮುಂದೆ ಇದು ಅವಶ್ಯಕತೆ ತುಂಬ ಇದೆ ಸಮಾಜಕ್ಕೆ, ಈಗ ಹಿಂದಿಂದೆ ಅಲ್ಲ, ಇನ್ನು ಮುಂದೆ ನಮಗೆ ಧ್ಯಾನದ ಅವಶ್ಯಕತೆ ತುಂಬ ಇದೆ. ಕಾರಣ ನಮ್ಮ ಯುವಜನತೆ ಸಂಪೂರ್ಣವಾಗಿ ವೆಸ್ಟರ್ನೈಸ್ಡ್ ಕಲ್ಚರ್ ಆಗಲಿ, ವೆಸ್ಟರ್ನೈಸ್ಡ್ ಹೆಚ್ಚು ಆಗ್ತಿರೋದ್ರಿಂದ ಎಲ್ಲೋ ಅವರು ಕಳ್ಕೊತಾ ಇದ್ದಾರೆ, ಅವರ ಬೇರುಗಳನ್ನು ಕಳ್ಕೊತಾ ಇದ್ದಾರೆ. ಅವ್ರಿಗೆ ಅರಿವಿಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು. ಯಾರು ಹೇಳಿದ್ರೂ ಅವ್ರಿಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಒಂದು ಆಧುನಿಕತೆ, ಮಾಡರ್ನೈಸೇಷನ್ನು ಅಥವಾ ವೆಸ್ಟರ್ನ್ ಕಲ್ಚರು ಅನ್ನೋದರಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಮುಂದಿನ ದಿನದಲ್ಲಿ ಅದರಿಂದ, ಏಕೆಂದರೆ ನಮ್ಮ ಸಂಸ್ಕೃತಿ ಸಮಾಜ ಇದೆಯಲ್ಲ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಂತಿರೋ ಅಂಥದ್ದು. ಏಕೆಂದರೆ ನಾನು ಹೇಳಿದೆ, 60,000 to 70,000 ವರ್ಷಗಳ ಹಿಂದೆ ವಲಸೆ ಬಂದು ಭಾರತದಲ್ಲಿ ನೆಲೆಸಿ ನಮ್ಮ ಸಂಸ್ಕೃತಿ ಬೆಳೆದಿದ್ದು. ಅಮೆರಿಕ 15,000 ವರ್ಷದಲ್ಲಿ ಹುಟ್ಟಿದಂತಹ ದೇಶ ಅದು. ಹಾಗಾಗಿ ಇದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಮುಂದಿನ ದಿನದಲ್ಲಿ ಧ್ಯಾನದ ಕುರಿತು ಬಹಳಷ್ಟು ಚರ್ಚೆಗಳಾಗಬೇಕು. ಸಮಾಜಕ್ಕೆ ಅದು ಬೇಕಾಗಿದೆ. ಮತ್ತು ಶಾಲಾ ಕಾಲೇಜುಗಳಲ್ಲಾಗ್ಬೋದು ಅಥವಾ ಯುವ ಜನತೆಗೆ ಅದರಿಂದ ಏನೋ ಪ್ರಯೋಜನ ಆಗುತ್ತೆ. ಏಕೆಂದರೆ ಒತ್ತಡ ನಿರ್ವಹಣೆ ದೊಡ್ಡ ಒಂದು ಸಮಸ್ಯೆ ಇವಾಗ. ಅದರ ನಿರ್ವಹಣೆಯ ಕೀಲಿ ಕೈ ಅಂದರೆ ಧ್ಯಾನ. ನಿಮಗೆ ಆ ಕೀಲಿ ಕೈ ಸಿಕ್ತು ಅಂತಂದರೆ ಒತ್ತಡ ಸಂಪೂರ್ಣವಾಗಿ ಅದ್ಭುತವಾಗಿ ಅದನ್ನು ಯಾವುದೂ ಬೇಕಾಗಿಲ್ಲ. ಹಾಗಾಗಿ ಇದನ್ನು ಅರಿತುಕೊಂಡು ಇದರ ಬಗ್ಗೆ ಹೆಚ್ಚಿನ ಒಲವು, ಪ್ರೋತ್ಸಾಹನೂ ಬೇಕಾಗುತ್ತೆ. ಪ್ರೋತ್ಸಾಹನೂ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಸ್ವಾಸ್ಥ್ಯ ಸಮಾಜವನ್ನು ನಾವು ಕಟ್ಟಬಹುದು. ಮೇಡಮ್, ಇನ್ನೊಂದು ಇದಕ್ಕೆ ಪೂರಕವಾಗಿ ನನಗೆ ಅನಿಸೋದಂಥದ್ದು ಏನಂದರೆ, ಎಷ್ಟೋ ಮಂದಿ ಗೊತ್ತಿಲ್ಲದೆ ಅಂದರೆ ಗೊತ್ತಿಲ್ಲದೆ ನಾನು ಹೇಳೋದು, ಗೊತ್ತಿದ್ದಲ್ಲ ಅದು, ಧ್ಯಾನ ಮಾಡೋದಂದ್ರೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಾಗಲ್ಲ ಅಂತ ಅನೇಕ ಮಂದಿ ದಾರ್ಶನಿಕರು ಇರ್ಬೋದು, ಇವನ್ ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳುವಂಥದ್ದು, ಧ್ಯಾನ ಮಾಡುವಾಗ ನಾವು ನಮ್ಮೊಳಗೆ ಹೋಗ್ತೀವಿ, ಆಂತರಿಕವಾಗಿ ನಾವು ಬಹಳ ಅಲರ್ಟ್ನೆಸ್ ಸ್ಥಿತಿ ಅಂತ, ಜಾಗೃತ ಸ್ಥಿತಿ. ಇದು ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ದೆ ತಗೋದಲ್ಲ ಅಂತ. ಅದು ಆಕ್ಚುಲಿ ಹೈಯೆಸ್ಟ್ ಅಲರ್ಟ್ನೆಸ್ ಅಂತ ಹೇಳ್ತಾರೆ. ನೀವು ವಿಜ್ಞಾನಕ್ಕೆ ಏನು ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ? ಹೌದು. ಈಗ ಮೊದಲನೇದಾಗಿ ನೀವು ಓಡಾಡೋರನ್ನ ಫಸ್ಟು ಕೂರಿಸಿ,
ಹೌದು. ಅವರು ನಿದ್ದೆನಾರು ಮಾಡ್ಲಿ ಕೂರೋದನ್ನ ಅಭ್ಯಾಸ ಮಾಡಿ. ಕರೆಕ್ಟ್ ಕರೆಕ್ಟ್. ಈಗ ಮಕ್ಕಳಿಗೆ ಬೇಕಾಗಿರೋದು ಒಂದೇ ಕಡೆ ಕೂತ್ಕೊಳ್ಳೋದು ಒಂದೇ ಕಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಹೌದೌದು. ಕೂತ್ಕೊಳ್ಳೋ ಅವಧಿನ ಜಾಸ್ತಿ ಮಾಡ್ತಾ ಬನ್ನಿ. ಆ ನಂತರ ಏನು ಮಾಡ್ತಾರೆ, ಅವರು ಸುಮ್ಮನೆ ಕೂರಕ್ಕಾಗಲ್ಲ, ಅವರ ಉಸಿರಿನ ಬಗ್ಗೆ ಗಮನ ಕೊಡ್ತಾರೆ. ಕರೆಕ್ಟ್. ಆ ನಂತರ ಅವರ ದೇಹದ ಒಳಗಡೆ ಹೋಗಿ ಅವರ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ನೋಡ್ತಾರೆ. ಅದರಲ್ಲಿ ಬೇಕಾದಷ್ಟು ಮೆಡಿಟೇಷನ್ಗಳಿದೆ, ಮೈಂಡ್ಫುಲ್ ಮೆಡಿಟೇಷನ್ನು, ಮತ್ತು ಬ್ರೆತ್ನ ನಾವು ಅಬ್ಸರ್ವ್ ಮಾಡೋ ಅಂಥದ್ದು, ಆನಪಾನಸತಿ ಅಂತಾರಲ್ಲ ಅದನ್ನು, ಆಮೇಲೆ ವಿಪಾಸನ ಮೆಡಿಟೇಷನ್ ಇದೆ, ಬೇಕಾದಷ್ಟಿದೆ ಇದರಲ್ಲಿ. ಈ ರೀತಿ ಫಸ್ಟ್ ನಾವು ಕೂರಬೇಕು. ಈಗ ನಾವು ಕೂರ್ತಿಲ್ಲ, ಓಡ್ತಾ ಇದ್ದೀವಿ, ನಡೀತಾನೂ ಇಲ್ಲ, ಎಲ್ಲ ಓಡ್ತಾನೆ ಇರೋದು. ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಎಲ್ಲ ಫಾಸ್ಟಲ್ಲಿದೆ. ಅದರಿಂದ ಸ್ವಲ್ಪ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ಆಲ್ಫಾಗೆ ಬಂದುಬಿಡ್ತೀವಿ. ಬರೀ ಕೂತ್ರೇ ಬೆನಿಫಿಟ್ ಇದೆ ನಿಮಗೆ. ಸುಮ್ಮನೆ ಕೂತ್ರೆ ಬೀಟಾದಿಂದ ಆಲ್ಫಾಗೆ ಬರ್ತೀರಾ. ಆಲ್ಫಾಗೆ ಹೋದ ನಂತರ ನಿಧಾನವಾಗಿ ಟ್ರಾನ್ಸ್ಗೆ ಹೋಗ್ತೀವಿ ನಾವು. ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊತೀವಿ. ಬರುವ ಥಾಟ್ಸ್ಗಳ ಬಗ್ಗೆ ಗಮನ ಕೊಡೋದಿಲ್ಲ. ಸುಮ್ಮನೆ ಕೂತ್ಕೊಂಡು ಬರೋ ಥಾಟ್ಸ್ನ ಹಂಗೆ ನೋಡ್ತಾ ಅದನ್ನು ಅಲ್ಲೇ ಬಿಡೋದು, ದೇಹದ ಒಳಗಡೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋದು. ಅಥವಾ ಗೈಡೆಡ್ ಮೆಡಿಟೇಷನಲ್ಲೂ ನೀವು ನೋಡಬಹುದು. ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋವಂಥದ್ದು, ಒಂದು ಒಳ್ಳೆಯ ರೇಖೆ ನಮ್ಮ ದೇಹನ ಪ್ರವೇಶ ಮಾಡ್ತಾ ಇದೆ ಅನ್ನೋದು, ಅದು ದೇಹನ ಯಾವ ರೀತಿ ಕ್ಲೆನ್ಸ್ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ನಾವು, ಅದೆಲ್ಲ ಕಲ್ಪನೆಯೇ. ಆ ಥರ ನಾವು ಸೃಷ್ಟಿ ಮಾಡ್ಕೊಳ್ತಾ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಡ್ಯಾಮೇಜ್ ಆಗಿರೋದು ರಿಪೇರ್ ಆಗ್ತಾ ಬರುತ್ತೆ, ಆ ಕಾಮ್ನೆಸ್ ಬರುತ್ತೆ. ಹಾಗಾಗಿ ಈ ಥರದನ್ನು ಮೊದಲು ಮಕ್ಕಳನ್ನ ಕೂರ್ಸೋಣ, ನಂತರ ಧ್ಯಾನದ ಅವಸ್ಥೆಗೆ ಅವರನ್ನು ನಾವು ಕರ್ಕೊಂಡು ಹೋಗ್ಬೋದೇನೋ. ನಿಜ ಹೇಳ್ತಾರೆ, ನೀವು ಹೇಳಿದಾಗೆ ಕರೆಕ್ಟು. ಒಂದು ಕಡೆ ಸ್ವಸ್ಥವಾಗಿ ಕೂತ್ಕೊಳ್ಳುವಂಥದ್ದು, ಎರಡನೇದಾಗಿ ಎಷ್ಟೋ ಸರಿ ಹಾಗೆ ಸ್ವಸ್ಥವಾಗಿ ಕೂತಾಗನೇ ಏನೇನೋ ಯೋಚನೆಗಳು ಬರುತ್ತೆ. ಸೊ ಆವಾಗ ಪರಮಹಂಸರು ಅದನ್ನು ಹೇಳ್ತಾರೆ, ಸಮುದ್ರದ ಅಲೆಗಳು ಹೆಂಗೆ ತುಂಬ ಜೋರಾಗಿ ಇರುತ್ತೆ, ಹಾಗೆ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ. ಸೊ ಬಟ್ ಆವಾಗ ಅದಕ್ಕೆ ಸ್ಪಂದಿಸಬಾರ್ದು, ಆ ಅಲೆಗಳು ಕ್ರಮೇಣ ಶಾಂತವಾಗುತ್ತೆ ಅಂತ. ಅದೇ ಧ್ಯಾನ ಸ್ಥಿತಿ ಅಂತ ಅವರು ಹೇಳ್ತಾರೆ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಪ್ರತಿ 5 ಮಗುವಿಗೆ 1 ಮಗು ಆಟಿಸಮ್ ಮಗು ಹುಟ್ಟುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. 5 ಜನ ಮಕ್ಕಳು ಹುಟ್ಟಿದ್ರೆ 1 ಮಗು ಆಟಿಸಮ್. ಆಟಿಸಮ್ ಅಂದರೆ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಮು. ಯಾವ ಥರ ಅಂದರೆ, ಮೊನ್ನೆ ಒಂದು ಆಟಿಸಮ್ ಮಗುನ ನಾನು ನೋಡಿದೆ. ನಮ್ಮ ವಿಭಾಗಕ್ಕೆ ಒಬ್ಬರು ಕರ್ಕೊಂಡು ಬಂದಿದ್ರು. ಅನ್ಇಮ್ಯಾಜಿನಬಲ್, ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. 1 ಸೆಕೆಂಡು ಆ ಮಗು ಸುಮ್ಮನಿರಲ್ಲ, ಒಂದೇ 1 ಸೆಕೆಂಡ್. ನೀವು ಇಮ್ಯಾಜಿನ್ ಮಾಡಿ, ಆ ಥರ ಮಕ್ಕಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ನೀವು? ಅದ್ರ ಜೊತೆನೇ ನಿಂತ್ಕೋಬೇಕು. ಅದು 1 ಸೆಕೆಂಡು ಸುಮ್ಮನೆ ಇರಲ್ಲ. ಸುಮ್ಮನೆ ನಿಂತರೆ ಅಲ್ಲಿ ಏನೋ ಎಳೆಯುತ್ತೆ, ಇನ್ನೇನೋ ಮಾಡುತ್ತೆ. ನನಗೆ ನಿಜವಾಗ್ಲೂ ನೋಡ್ಬಿಟ್ಟು ಐ ವಾಸ್ ರಿಯಲಿ ಟೇಕನ್ ಎ ಬ್ಯಾಕ್, ಶಾಕ್ ಆಗೋಯ್ತು. ಈ ಮಗುನ ಹೆಂಗೆ ನೋಡ್ಕೊಳ್ಳುತ್ತಪ್ಪ ತಾಯಿ. ಇದಕ್ಕೆ ಕಾರಣ ಏನು ಅಂತಂದರೆ, ಸಂಪೂರ್ಣವಾಗಿ ನಮ್ಮ ಜೀವನ ಶೈಲಿ, ನಮ್ಮ ಹವ್ಯಾಸ, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಆಹಾರ ಎಲ್ಲ ಬದಲಾವಣೆ ಆಗ್ತಿದೆ, ಮ್ಯೂಟೇಷನ್ಗಳಾಗ್ತಾ ಇದೆ. ಇದು ಮುಂದಿನ ದಿನದಲ್ಲಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಹಾಗಾಗಿ ಇಂಥದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು ಅಂದರೆ ಧ್ಯಾನ ಬೇಕೇ ಬೇಕು. ಬಹಳ ದೊಡ್ಡ ಮದ್ದು ಅಥವಾ ದಾರಿ ಅಂತ ಹೇಳೋದಂತ. ಸೊ ಖಂಡಿತವಾಗಿ ಕೂಡ ಧ್ಯಾನದ ಬಗ್ಗೆ ನಿಜವಾಗಿ ಧ್ಯಾನಸ್ಥವಾಗಿ ಆಲಿಸಬೇಕಾದಂತಹ ಅನೇಕ ವಿಚಾರಗಳನ್ನು, ಒಳನೋಟಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧ್ಯಾನ ಅಂದರೆ ಕೇವಲ ಕೂತ್ಕೊಳ್ಳುವಂಥದ್ದಲ್ಲ. ಸೊ ನಮ್ಮ ಮನಸ್ಸಿನ ಒಳಗೆ ನಾವೇ ಧ್ಯಾನಸ್ಥರಾಗಿ ತಿಳ್ಕೊಳ್ಬೇಕಾದ್ದು ಮತ್ತು ತುಂಬ ಜಾಗೃತಿ ಮನಸ್ಥಿತಿ ಅದು. ಸೊ ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಮತ್ತು ಹಿಂದೆಯಿಂದ ಸಹಸ್ರಾರು ವರ್ಷಗಳಿಂದ ಭಾರತದಲ್ಲಿ ಇದು ಡೆವಲಪ್ಮೆಂಟ್ ಆಗಿರುವಂಥ ಬಹಳ ಭಾರತ ಅತಿ ದೊಡ್ಡ ಕೊಡುಗೆ ಇದೆ ಮೆಡಿಟೇಷನ್ ಬೇಕಾದಷ್ಟು ಇದೆ, ತಪ್ಪಲ್ಲ ಅಂತ ಹೇಳ್ಬೋದು. ನಮ್ಮ ಮಹಾಭಾರತ, ರಾಮಾಯಣ ಇರ್ಬೋದು, ಶಿವನನ್ನೇ ತಗೊಳ್ಬೋದು, ಶಿವನೇ ಧ್ಯಾನಿ. ಸೊ ಅಲ್ಲಿಂದ ಶುರುವಾಗುತ್ತೆ, ಆದಿಯೋಗದಿಂದ ಶುರು ಆಗುತ್ತೆ. ಆಮೇಲೆ ನಂತರ ರಾಮಾಯಣ, ಮಹಾಭಾರತದಿಂದ ಬೌದ್ಧಾವತಾರ, ಶಂಕರರು, ಎಷ್ಟೊಂದು ಸಾಧು ಸಂತ ಪರಂಪರೆ, ಅಲ್ಲಿಂದ ಇತ್ತೀಚಿನ ರಮಣ ಶ್ರೀಗಳಿರ್ಬೋದು, ವಿವೇಕಾನಂದ ಇರ್ಬೋದು, ಹೀಗೆ ದೊಡ್ಡ ಪರಂಪರೆ ಇದೆ ನಮ್ಮ ದೇಶದಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಅದನ್ನು ಮರೆತರೆ ಏನಾಗುತ್ತೆ ಅನ್ನೋದು ಕೂಡ ಈಗಿನ ಸೊಸೈಟಿಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದೊಂದು ಅಲಾರಾಮಿಂಗ್ ಕಾಲ್ ಸರ್. ನಿಜ. ಈಗ ನಮ್ಮ ಏನು ಯುವ ಜನತೆ ಇದ್ದಾರೆ, ಸರಿಯಾಗಿ ಎಚ್ಚರಿಕೆ ವಹಿಸಲಿಲ್ಲ ಅಂದರೆ, ಅದೊಂದು ರಿಸರ್ಚ್ ಆಗಿದೆ, ಒಂದು 5 ರಿಂದ 10 ವರ್ಷದಲ್ಲಿ ತುಂಬ ಮಾನಸಿಕ ಕಾಯಿಲೆ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಮಕ್ಕಳು ಸಹ ಮಾನಸಿಕ ತೊಂದರೆಯಿಂದ ಹುಟ್ಟುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ. ಹೌದು, ಯಾವ ರೀತಿ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಪ್ರತಿ 5 ರಲ್ಲಿ 1 ಮಗುವಿಗೆ ಅಂದ್ರೆ ನಿಜವಾಗಿ ಬಹಳ ಆಘಾತಕಾರಿ ವಿಚಾರ, ಅಂಶಗಳು. ಸೊ ಹಾಗೆ ಪೇರೆಂಟ್ಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ. ಸೊ ಧ್ಯಾನದ ಬಗ್ಗೆ ಸಾಕಷ್ಟು, ಇದಕ್ಕೆ ಪರಿಹಾರ ಧ್ಯಾನವೇ. ಸೊ ಅದ್ರ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ
ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.